ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಚರ್ಚೆ ಮಾಡ್ತಾ ಡಬ್ಬಿಂಗ್ ಇಂದ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆಗೆ ಧಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಬಹುತೇಕ ಆ ಪ್ರಶ್ನೆ ಇಟ್ಕೊಂಡೇ ಇವತ್ತು ಪರವಿರೋಧ ಚರ್ಚೆ ನಡೀತಾ ಇದೆ. ಸೊ ಇದ್ರ ಮಧ್ಯೆ ಇವತ್ತು ನಾವು ಸಾರ್ವಜನಿಕರ ಪ್ರಶ್ನೆಗೂ ಕೂಡ ಕೇಳಿದ್ವಿ. ಇದನ್ನ ರಾಜ್ಯದ ಜನ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ. ಡಬ್ಬಿಂಗ್ ಇಂದಾಗಿ ಬರ್ತಕ್ಕಂಥ ಚಿತ್ರಗಳು ನಮ್ಮ ಕನ್ನಡ ಸಂಸ್ಕೃತಿನ ಹಾಳು ಮಾಡುತ್ತಾ ಅನ್ನುವಂಥ ಪ್ರಶ್ನೆಗೆ ರಾಜ್ಯ ಜನ ಕೂಡ ಉತ್ತರ ಕೊಟ್ಟಿದ್ದಾರೆ. ಸೊ ಆ ಚಿತ್ರಗಳಿಂದ ಯಾವ ರೀತಿಯಾಗಿ ಕನ್ನಡ ಸಂಸ್ಕೃತಿ ಧಕ್ಕೆ ಆಗುತ್ತೆ ಅನ್ನೋಂಥದ್ದು. ಸೊ ಉತ್ತರವನ್ನು ನಾವು ನೋಡ್ಬೋದು. ಬಹುತೇಕ ಜನ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿದವರೇ ಹೆಚ್ಚಿಗಿದ್ದಾರೆ. ಹೌದು ಅಂತ ಹೇಳಿದವರು 52% ಜನ. ಸೊ ಇಂಥ ಡಬ್ಬಿಂಗ್ ಸಿನಿಮಾಗಳಿಂದ ಯಾವ ಧಕ್ಕೆ ಇಲ್ಲ ಅಂತ ಹೇಳಿದವರು 48% ಜನ. ಬಹುತೇಕ ಡಬ್ಬಿಂಗ್ ಬರೋದ್ರಿಂದ ಕನ್ನಡ ಸಂಸ್ಕೃತಿಗೆ ಕನ್ನಡ ಭಾಷೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಮಾತನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಜನ ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಡಬ್ಬಿಂಗ್ ವಿರೋಧಿ ಹೋರಾಟದಲ್ಲಿ ನಡೆದಂಥ ಸಮಾವೇಶ ಇವತ್ತು ಹಿರಿಯ ನಟಿ ಲೀಲಾವತಿ ಅವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಅದ್ರ ಜೊತೆಗೆ ನಟ ಪ್ರೇಮ್ ಕೂಡ ಇವತ್ತು ಮಾತನಾಡಿದ್ದಾರೆ. ಸೊ ಡಬ್ಬಿಂಗನ್ನು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ, ಕೊಡಬಾರದು. ಸೊ ಅವರಿಬ್ಬರು ಏನು ಹೇಳಿದ್ದಾರೆ ನೋಡೋಣ. ಮೊನ್ನೆ ಯಾರೋ ನಿರ್ಮಾಪಕರು ಹೇಳಿದ್ರಂತೆ, ಡಬ್ಬಿಂಗ್ ಯಾಕೆ ತೊಗೊಂಬರ್ತಾ ಇದ್ದೀರಾ ಅಂದರೆ, ರೀ ಇವಾಗಿರೋ ಹೀರೋಗಳೆಲ್ಲ ಕೋಟಿ ಕೋಟಿ ರೂಪಾಯಿ ಕೇಳ್ತಾರೆ ರೀ, ನೆಲ ಕಾಣಲ್ಲ, ನಾವು ಬೆಳೆಸ್ದವರು, ಅದಕ್ಕೆ ಡಬ್ಬಿಂಗ್ ತೊಗೊಂಬಂದ್ಬಿಡ್ತು ಅಂದರೆ ಅವ್ರೆಲ್ಲ ಆರಾಮಾಗಿ ಮನೇಲಿರಲಿ ಅಂದ್ರಂತೆ. ಯಾರು ಹೇಳಿದ್ರು ಈ ಮಾತು ಅವ್ರಿಗೆ ಹೇಳ್ತೀನಿ. ಇವತ್ತು ಇಲ್ಲಿ ಕೂತಿರೋಂಥ ಅಷ್ಟು ಜನ ಆಗಿರ್ಬೋದು, ಯಾರೂ ಬಾಯಲ್ಲಿ ಚಿನ್ನ ಸ್ಪೂನ್ ಇಕ್ಕೊಂಡು ನಾವು ಆರಾಮಾಗಿ ಇಲ್ಲಿ ಬಂದಿಲ್ಲ. ಇವತ್ತು ಸೂಪರ್ ಸ್ಟಾರ್ಗಳಾದ್ರೂ ನಾವು ಪಡೋ ಕಷ್ಟ ಏನು ಅಂತ ನಿಮಗೆ ಗೊತ್ತಿಲ್ಲ. ಅಷ್ಟು ಕಷ್ಟಪಡ್ತೀವಿ, ಅಷ್ಟು ಕಷ್ಟಪಟ್ಟು ಈ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಅಲ್ಲ ರೀ, ನಿಮಗೆ ಕೋಟಿ ಕೋಟಿ ರೂಪಾಯಿ ಹಾಕಿ ನಮ್ಮನ್ನು ಹಾಕೊಂಡು ಸಿನಿಮಾ ಮಾಡಿ ನಿಮ್ಮ ಮನೆ ಮಠ ಮಾರ್ಕೊಳ್ಳಿ ಅಂತ ನಾವು ಕೇಳ್ತೀವ? ಇಲ್ಲ ಯಾವುದಾದ್ರು ಹೀರೋಗಳು ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ನಮ್ಮನ್ನು ಹಾಕೊಂಡು ಸಿನಿಮಾ ಮಾಡಿ ಸ್ವಾಮಿ ನಿಮ್ಮನ್ನು ಬಿಟ್ಟರೆ ಗತಿ ಇಲ್ಲ ಅಂತ ಕೇಳ್ತೀವ? ಒಂದು ಸಿನಿಮಾ ಸೋತೋದ್ರೆ ನಮ್ಮನ್ನು ಹಾಕ್ಕೊಂಡು ಇಮಿಡಿಯೇಟಾಗಿ ಅವ್ರನ್ನ ಕರೆದು ಇನ್ನೊಂದು ಸಿನಿಮಾ ಮಾಡಿ ನಿಮ್ಗೇನು ಬೇಕು ಸಪೋರ್ಟ್ ಮಾಡ್ತೀರಿ ಅಂತ ಹೇಳೋದು ಬರೀ ಕಲಾವಿದರು ಹೀರೋಗಳು ಮಾತ್ರ. ಯಾವ ಪ್ರೊಡ್ಯೂಸರು ಬಂದು 25 ಕೋಟಿ ನಾವು ಲಾಭ ಮಾಡಿದ್ದೀವಿ, ತಗೊಳ್ಳಿ ಶಿವಣ್ಣ ಅವರೇ ಒಂದು 10 ಕೋಟಿ ಇಟ್ಕೊಳ್ಳಿ, ಒಂದು 5 ಕೋಟಿ ಇಟ್ಕೊಳ್ಳಿ, ತಗೊಳ್ಳಿ ವಿಜಯ್ ಅವರೇ, ತಗೊಳ್ಳಿ ಯಶ್ ಅವರೇ ಅಂತ ಯಾವ ಪ್ರೊಡ್ಯೂಸರ್ ಇದುವರೆಗೂ ಹೇಳಿಲ್ಲ ನಮಗೆ. ಆದರೆ ನಾವು ಮಾಡ್ತೀವಿ ಹೀರೋಗಳು. ಒಂದು ಸಿನಿಮಾ ಸೋಲ್ತವ್ರೆ ಬನ್ನಿ ಇನ್ನೊಂದು ಸಿನಿಮಾಗೆ ಡೇಟ್ ಕೊಡ್ತೀನಿ ಮಾಡಿ, ನಮ್ಮಿಂದ ಏನು ಸಪೋರ್ಟ್ ಆಗುತ್ತೋ ಅದನ್ನು ಮಾಡ್ತೀವಿ ಬನ್ನಿ, ರೆಮ್ಯುನರೇಷನ್ ತಗೊಳ್ಳಲ್ಲ ಬನ್ನಿ ಅಂತ ಹೇಳ್ತಾರೆ. ನಿರ್ಮಾಪಕರಿಗೆ ಸಪೋರ್ಟ್ ಮಾಡಲ್ಲ ಅಂತ. ನಾನು ಮೊನ್ನೆ ಮಾಧ್ಯಮದಲ್ಲೂ ಇದೇ ವಿಷಯ ಹೇಳಿದೆ. ಶಿವಣ್ಣ ಅವರಿಂದ ಹಿಡಿದು ನನ್ನವರೆಗೂ ಪ್ರೊಡ್ಯೂಸರ್ಗಳು ನಮಗೆ ಕೊಡಬೇಕಂತ ಬ್ಯಾಲೆನ್ಸ್ಗಳು ಚೆಕ್ ಬಂಡ್ಲ್ ಏನಿದೆ ಅದನ್ನೆಲ್ಲ ನಾವು ಇದು ಮಾಡಿದ್ರೆ, ಈ ಜಾಗದಲ್ಲಿ ದೊಡ್ಡವರು ಬಂದು ನಿಂತು ಅಭಿಮಾನಿ ದೇವರುಗಳೇ ಒಂದು ಸಾರಿ ಕನ್ನಡ ಪಿಕ್ಚರ್ ನೋಡಿ ಅಂದ್ರೆ ನೋಡ್ತಾ ಇರ್ಲಿಲ್ವಾ ನೀವು? ನೋಡ್ತಾ ಇದ್ರಿ. ಶಿವಣ್ಣನಿಗೆ ಕೋಪ ಬರೆಸಿ 3ನೇ ಕಣ್ಣು 4ನೇ ಕಣ್ಣು ಅನ್ನೋವರೆಗೆ ಯಾಕೆ ಬಿಡಬೇಕು? ಅವರ ತಂದೆ ದಶರಥನಾಗಿ ಶಿವಣ್ಣ ರಾಮನಾಗಿ ನೀನು ಕಾಡಿಗೆ ಹೋಗ್ಬೇಕು ಅಂದ್ರೆ ಹೋಗೋಕೆ ಹೇಳಿದ್ರು, ಅದನ್ನು ಅವ್ರು ನಡೆಸಿಕೊಟ್ರು. ರಾಮ 14 ವರ್ಷ ಕಾಡಿಗೆ ಹೋಗಿದ್ರೆ ಶಿವಣ್ಣ 14. ಎಸ್ ಪೂಜಾ, ಇದು ನಿರ್ಮಾಪಕರ ಹಿತಾಸಕ್ತಿ ಅನ್ನುವಂಥದ್ದು ಮಾತಿದೆ. ಸೊ ಈಗ ಪ್ರೇಮ್ ಕೂಡ ಹೇಳಿದ್ರು, ಭಾಳ ಜನ ಹೇಳ್ತಾರೆ. ಒಂದು 38 ಜನ ನಿರ್ಮಾಪಕರು ನಾವು ಡಬ್ಬಿಂಗ್ ಪರವಾಗಿದ್ದೀವಿ. ನಾವು ನಿಮ್ಮ ರಾಜನ್ ಸಿಂಗ್ ಬಾಬು ಫೇಮಸ್ ಡೈರೆಕ್ಟರು, ಪ್ರೊಡ್ಯೂಸರ್, ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಿಸೋಕ್ಕಾಗ್ತಾ ಇಲ್ಲ, ನಾವು ಡಬ್ ಮಾಡ್ತೀವಿ, ಅವಕಾಶ ಕೊಡಿ. ಸೊ ಅವರು ಸರ್ವೈವ್ ಆಗಬೇಕಲ್ಲ. ಇಟ್ ಈಸ್ ನಾಟ್ ದ ಮ್ಯಾಟರ್ ಆಫ್ ದ ಸರ್ವೈವಲ್. ಯಾಕೆ ಇಷ್ಟೊಂದು ದಿನ ಇಷ್ಟೊಂದು ವರ್ಷದಿಂದ, ನನಗೆ ಏನು 7 ವರ್ಷ ಆಗಿದೆ ಕರ್ನಾಟಕದಲ್ಲಿ, ಎಲ್ಲರೂ ಇಷ್ಟೊಂದು ವರ್ಷದಲ್ಲೇ ಇದ್ದಾರೆ ಅಲ್ವಾ? ಮುಂಚೆ ಕನ್ನಡ ಪಿಕ್ಚರ್ ಮಾಡ್ಕೊಂಡು ಅವರು ದೇ ಹ್ಯಾವ್ ನಾಟ್ ಮೇಡ್ ಮನಿ, ದೇ ಹ್ಯಾವ್ ಸೊ ಮೆನಿ ಟೈಮ್ಸ್. ಲೈಕ್ ಪ್ರೇಮ್ ಹೇಳಿದ ಪ್ರಕಾರ ಇಷ್ಟೊಂದು ಪಿಕ್ಚರ್ಸ್ ಹಿಟ್ ಆಗುತ್ತೆ, ಯಾರು ನಮಗೆ ಕರೆಸಿ ಹೇಳ್ತಾರೆ ಓಕೆ ನೀವು ತಗೊಳ್ಳಿ ಪಿಕ್ಚರ್ ಹಿಟ್ ಆಯಿತು? ಇಲ್ಲ, ಅವರು ಹೀರೋ ಆಗಿ ಹೇಳ್ತಾ ಇದ್ದಾರೆ. ನಾನು ಹೀರೋಯಿನ್ ಆಗಿ ನಮಗೆ ವಿಷಯನೇ ಬರೋದೇ ಇಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ಯಾಕೆ ನಾನು ಸಿನಿಮಾ ಫ್ಲಾಪ್ ಕೂಡ ಆದ್ರೆ ಹೀರೋಯಿನ್ ಮೇಲೆ ಬ್ಲೇಮ್ ಮಾಡ್ತಾರೆ ಅಲ್ವಾ? ಓ ಇವರು ಎಲ್ಲರದು ಹೆಸರು ತಗೊಂಡು ಕಾಲ್ ಶೀಟ್ ಕೊಟ್ಟಿಲ್ಲ, ಏ ಹೋಗ್ಯಾ ಅವ ಹೋಗ್ಯಾ ಕರ್ಕೆ. ಸರ್ ನಾನು ಕೇಳೋದೊಂದು ಪ್ರಶ್ನೆ, ಈಗ ಸ್ಟಾರ್ಗಳನ್ನ ಹಾಕೊಂಡು ಯಾಕೆ ಸಿನಿಮಾ ಮಾಡಬೇಕು ಅಂತ? ಕರೆಕ್ಟ್. ಹೊಸಬರು ಇಟ್ಕೊಂಡು ಸತೀಶ್ ಹೀರೋ ಅಂತ ಯಾರು ಗೊತ್ತಿತ್ತು? ಈಗ ಲೂಸಿಯಾ ಮಾಡ್ಬೇಕಾದ್ರೆ ನಾನೊಬ್ಬ ಸ್ಟಾರ್ ಅಲ್ಲ, ಪವನ್ ಕುಮಾರ್ಗೆ ಪ್ರೊಡ್ಯೂಸರ್ಗಳೇ ಇರಲಿಲ್ಲ, 1000 ಜನ ಕ್ರೌಡ್ ಫಂಡ್ ಮಾಡಿದ್ರು, ಆಡಿಯನ್ಸೇ ದುಡ್ಡು ಹಾಕಿದ್ರು, ಸಿನಿಮಾ ಮಾಡಿದ್ರು, ಗೆದ್ರು. ಮಾಡಬಹುದಲ್ಲ, ಯಾಕೆ ಸ್ಟಾರ್ಗಳೇ ಬೇಕು ಎಲ್ಲದಕ್ಕೂ? ಸ್ಟಾರ್ಸ್ ಕೂಡ ಬಟ್ ನ್ಯೂ ಕಮರ್ಸ್ ಒನ್ ಡೇ ದಿಸ್ ಇಸ್ ವೆರಿ ನ್ಯೂ ಡಿಸ್ಕಷನ್. ಸೊ ಸ್ಟಾರ್ಸ್ಗಳಿಗೆ ಟ್ಯಾಂಕ್ ಕೊಡಕ್ಕೆ ಅಥವಾ ಅವ್ರಿಗೆ ಅಹಂಕಾರ ಇದೆ, ನಾವು ಕೇಳಿದಷ್ಟು ದುಡ್ಡು ಕೊಡಕ್ಕಾಗಲ್ಲ, ಸೊ ಇವ್ರಿಗೆ ಕಾಲ್ ಸೀಟ್ ಕೊಡಲ್ಲ, ಅವ್ರ ಮನೆ ಹತ್ರ ನಿಲ್ಬೇಕು, ಸೊ ಅವ್ರಿಗೆ ಒಂದು ಪಾಠ ಕಲಿಸ್ಬೇಕು ಅನ್ನೋದು ಡಿಸೈಡ್ ಮಾಡಿ. ನಾನು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಜಯಣ್ಣವ್ರ ಜೊತೆಗೆ ನಾನು 3 ರಿಂದ 4 ಸಿನಿಮಾ ಮಾಡಿದ್ದೀನಿ ಜಯಣ್ಣ ಕಂಬೈನ್ಸಲ್ಲಿ. ನನಗೂ ಅವ್ರಿಗೂ ಏನು ತಕರಾರೇ ಬಂದಿಲ್ವಲ್ಲ ಇದುವರೆಗೂ. ಈಗ ಸುಮಾರು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈಗ ಉದಯ್ ಮೆಹ್ತಾ ಜೊತೆ ಲವ್ ಇನ್ ಮಂಡ್ಯ ಮಾಡಿದ್ದೀನಿ.
ಅಥವಾ ಈಗ ನಾಳೆ ರಿಲೀಸ್ ಆಗ್ತಾರೋ ಅಂಜದ ಗಂಡುನಲ್ಲಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದೀನಿ, ಅಥವಾ ಕ್ವಾಟ್ಲೆ ಸತೀಶ ಮಾಡಿದ್ದೀನಿ, ತಕರಾರೇ ಬಂದಿಲ್ವಲ್ಲ ಇದುವರೆಗೂ. ಯಾಕೆ ತಕರಾರು ಬರುತ್ತೆ? ಎಲ್ಲವೂ ಕರೆಕ್ಟ್ ಆಗಿದ್ದಾಗ ಏನೂ ಪ್ರಾಬ್ಲಮ್ ಆಗಲ್ಲ, ಅಲ್ಲೇನೋ ಸರಿ ಇಲ್ಲ ಅಂದಾಗಲೇ ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಈಗ ಒಂದು 2,000 ಸಿನಿಮಾ ರೆಡಿ ಆಗಿದೆ, ಈಗ ಬಂದ್ಬಿಡುತ್ತೆ, ದಾಳಿ ಇಟ್ಬಿಡುತ್ತೆ. ಅಯ್ಯೋ, 700 ಥಿಯೇಟರ್ ಇರೋದು ನಮ್ಮ ಹತ್ರ, 700 ಥಿಯೇಟರ್ ಇರೋದು ನಮ್ಮ ಹತ್ರ. 700 ಥಿಯೇಟರ್ಗೆ 2,000 ಸಿನಿಮಾ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಅದೆಲ್ಲ ಬಂದ್ಬಿಟ್ರೆ ಎಲ್ಲರೂ ಆರಾಮಾಗಿ ಡಬ್ಬಿಂಗ್ ಸಿನಿಮಾ ನೋಡ್ಕೊಂಡು ಎಲ್ಲ ಅವ್ರು ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು. ನಾನು ಕೂಡ ಈಗ ಪ್ರೊಡ್ಯೂಸರ್ ಆಗಿ ಅವಿನತಿ ಚಿತ್ರ ಮಾಡ್ತಾ ಇದ್ದೀನಿ ಅಂದರೆ ನಾನು ಕೂಡ ಈಗ ಮಾರ್ಚ್ ಎಂಡಲ್ಲಿ ಪಿಕ್ಚರ್ ರಿಲೀಸ್ ಮಾಡಬೇಕು ಅಂತಿದ್ದೀನಿ. ಈ ಥರ ನೀವು ಹೇಳಿದ ಪ್ರಕಾರ ಎಲ್ಲ ಬಂದರೆ ನಮಗೆ ಥಿಯೇಟರ್ ಎಲ್ಲಿ ಸಿಗುತ್ತೆ? ವೇರ್ ವಿಲ್ ಐ ರಿಲೀಸ್ ದ ಪಿಕ್ಚರ್? ಆಮೇಲೆ ಇದೊಂದು ನಮ್ಮ ವಿಷಯ ಅಲ್ಲ. ಈಗ ಹೊಸಬ್ರು ಸಿನಿಮಾ ಮಾಡ್ತಾರೆ ಅಂದ್ಕೊಳ್ಳಿ, ಈಗ ಟಿವಿ ಕೊಂಡ್ಕೊಳ್ತವೆ ಸಿನಿಮಾಗಳನ್ನ. ನಾಳೆ ದಿವಸ ಯಾರು ಕೊಂಡ್ಕೋತಾರೆ? ಡಬ್ಬಿಂಗ್ ಬರಕ್ ಶುರು ಆದ್ರೆ ಅವ್ರು ಹೆಂಗ್ ಪ್ರಯತ್ನ ಮಾಡ್ತಾರೆ ಹೊಸ ಸಿನಿಮಾ ಮಾಡೋದಕ್ಕೆ? ಹೌದು. ಈಗ ಲೂಸಿಯಾ ಮಾಡಿದ್ವಿ, ಗ್ಯಾರಂಟಿ ಇತ್ತು, ಸಿನಿಮಾ ಮಾಡಿದ್ವಿ, ಡಬ್ಬಿಂಗ್ ಬಂದ್ರೆ ನಮ್ಮ ಎಲ್ಲ ಪಿಕ್ಚರು ಟಿವಿಯಲ್ಲೇ ಪ್ರಶಾಂತ್ ಸಾಂಬ್ರಿಗೆ ಇದ್ದಾರೆ, ಚಿತ್ರರಂಗದ ವಿಶ್ಲೇಷಕರು. ಸಾಂಬ್ರಿಗೆ ಇವತ್ತು ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಅವಕಾಶ ಕೊಡೋದಿಲ್ಲ, ನಾವು ಕಲ್ಲು ಹೊಡೆದಾದ್ರೂ ತಪ್ಪಿಸ್ತೀವಿ, ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆಯನ್ನು ಉಳಿಸಲೇಬೇಕಾಗಿದೆ. ಸೊ ಹಾಗಾಗಿ ಇವತ್ತು ಇಡೀ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಕಲಾವಿದರು, ಹೀರೋಯಿನ್ಗಳು ಮತ್ತು ಕಲಾವಿದರ ಜೊತೆಗಿರ್ತಕ್ಕಂಥ ಮೇಕಪ್ಪನ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಲೈಟ್ ಬಾಯ್ಸ್ ಇರ್ಬೋದು, ಭಾಳಷ್ಟು ಜನ ಬೀದಿಗಿಳಿದಿದ್ದಾರೆ, ಒಂದಷ್ಟು ಜನ ಹೊರಗಡೆ. ಆದರೆ ಬಹುತೇಕ ಚಿತ್ರರಂಗ ಧ್ವನಿ ಏನಂತಂದ್ರೆ ಡಬ್ಬಿಂಗ್ ಬೇಡ ಅನ್ನುವಂಥದ್ದು. ಸೊ ಬಹುತೇಕ ಈಗ ಡಬ್ಬಿಂಗ್ ಅನ್ನುವಂಥದ್ದು ಬಂದೇ ಬರುತ್ತಾ ಅನ್ನುವಂಥ ಅಭಿಪ್ರಾಯ ನಿಮ್ದ ಅಂತ? ನಮಸ್ಕಾರ ಲಕ್ಷ್ಮಣ್ ಹೂಗಾರ್, ನಮಸ್ಕಾರ ಲೂಸಿಯಾ ಸುನೀಶ್ಗೆ, ಪೂಜಾ ಗಾಂಧಿ ಅವರಿಗೆ ನಮಸ್ಕಾರ. ಇವತ್ತಿನ ಒಂದು ಫಸ್ಟ್ ನನ್ನ ಪ್ರತಿಕ್ರಿಯೆ, ಇವತ್ತಿನ ಒಂದು ಪ್ರೊಸೆಷನ್ ಬಗ್ಗೆ ನನ್ನ ಒಂದು 2 ಮಾತಿದೆ. ಮೊದಲನೇದಾಗಿ ಇವತ್ತು ನಡೆದ ಒಂದು ಪ್ರೊಸೆಷನ್, ಅವರು ನಿಜವಾಗ್ಲೂ ಸ್ವಾತಂತ್ರ್ಯದ ಸಂವಿಧಾನದ ಬಗ್ಗೆ ಏನಾದ್ರು ಅರಿವಿದ್ರೆ ನಮ್ಮ ಹಕ್ಕುಗಳನ್ನ ಅವರು ಕಿತ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಚಾಯ್ಸ್ ಅವ್ರಿಗೆ ಎಷ್ಟಿದೆಯೋ ಹಾಗೆ ನಮಗೆ ಡಬ್ಬಿಂಗ್ ಬೇಕನ್ನುವ ಅಷ್ಟು ಫ್ರೀಡಮ್ ಆಫ್ ಚಾಯ್ಸ್, ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಅದ್ರ ಬಗ್ಗೆ ಲೂಸಿಯಾ ಹೀರೋ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಆದ್ರೆ ಪೂಜಾ ಗಾಂಧಿ ಅದ್ರ ಬಗ್ಗೆ ಒಂದು ನಿಮಿಷ ಸತೀಶ್ ನಿಮ್ಮನ್ನು ಕೇಳ್ತಾರೆ. ನಮಗೆ ಒಂದು ಹಕ್ಕು, ಸಂವಿಧಾನಬದ್ಧ ಹಕ್ಕಿದೆ, ನನಗೆ ಯಾವ ಚಿತ್ರ ನೋಡ್ಬೇಕು, ಯಾವ ಸಿನಿಮಾ ನೋಡ್ಬೇಕು, ಯಾವ ಬಟ್ಟೆ ಹಾಕೋಬೇಕು, ಯಾವ ಥರ ಮಾತಾಡಬೇಕು. ಸೊ ನಮ್ಮ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಸರ್ ಪ್ರಜಾಪ್ರಭುತ್ವದ ಹಕ್ಕು. ಕರೆಕ್ಟು. ಅಂದರೆ ಈಗ ಜನ ಸೇರಿದ್ರಲ್ಲ ಅವರೆಲ್ಲ ಯಾರು ಅಂತಾಗಿದ್ರೆ, ಪ್ರಜಾಪ್ರಭುತ್ವ ಯಾರು? ಜನಗಳೇ ತಾನೆ. ಜನರಿಂದ ಜನರಿಗೋಸ್ಕರ ಜನರಿಗಾಗೆ ಮಾಡಿರುತ್ತಾನೆ. ಈಗ ಅಷ್ಟು ಜನ ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ಯಾರಾಗಿದ್ರೆ? ಸತೀಶ್, ಅದು ಒಂದು ಎಲೆಕ್ಟೆಡ್ ಬಾಡಿ ಆಗ್ಬೇಕಾದ್ರೆ ಒಂದು ಅಪೋಸಿಷನ್ ಇರುತ್ತೆ, ಒಂದು ಆಲ್ರೆಡಿ ಒಂದು ಡೆಮೊಕ್ರೆಟಿಕ್ ಸ್ಟೆಪ್ ಅಲ್ಲಿ. ಖಂಡಿತ ಸರ್. My submission to Lakshman Hugar and Pooja Gandhi is, if you believe in a democratic setup, ಅಂದರೆ ನಮಗೆ ಒಂದು ಹಕ್ಕು, ಗ್ರಾಹಕನ ಹಕ್ಕು, ಅವನಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನೀವು ಅದ್ರ ಬಗ್ಗೆ ಒಂದು ಯಾಕೆ ತಡೆ ಹಿಡಿತೀರಾ? ನಾನು 2 ಪಾಯಿಂಟ್ ಅನ್ನು ಹೇಳ್ತೇನೆ. ಇವತ್ತಾಗಿರ್ತಕ್ಕಂತಹ ಒಂದು ಸಮಾವೇಶ ಪಾಳೆಗಾರರ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ತಾಲಿಬಾನೈಸೇಷನ್ ಆಫ್ ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ತರ ಆಗಿದೆ. ಅವರಿಗೆ ಜಗ್ಗೇಶ್ ಅವ್ರು ಹೇಳ್ತಾರೆ ಗುರುಪ್ರಸಾದ್ ಬಗ್ಗೆ, ನನಗೆ ಅವ್ರ ಬಗ್ಗೆ, ಜಗ್ಗೇಶ್ ಅವ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಅವ್ರು ಹೇಳ್ತಾರೆ ನನ್ಗೆ ಜಗ್ಗೇಶ್ ಅವ್ರದ್ದು 2 ಪಿಕ್ಚರ್ ನಾಪ್ಕ ಇರೋದು, ಮಠ ಮತ್ತು ಇನ್ನೊಂದು ಪಿಕ್ಚರ್ ಅವ್ರದ್ದು 2 ನಾಪ್ಕ ಇರೋದು. ಅವ್ರು ಅದನ್ನ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಕೀಳಿಸ್ತಾರೆ. ಅಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡೋದು ತಪ್ಪು. ಎಲ್ಲಾರು ಅಭಿಪ್ರಾಯ ತಗೋಬೇಕು. ಆಮೇಲೆ ಮಿಕ್ಕಿದ್ದಾಗಿ ಪುನೀತ್ ರಾಜ್ಕುಮಾರ್ ಕೇಳ್ತಾರೆ 60 ವರ್ಷದಿಂದ ಬರ್ದಿರತಕ್ಕಂತಹ ಡಬ್ಬಿಂಗ್ ಈಗೇಕೆ ಅಂತ. ನಾನು ಅವ್ರು ಒಂದೇ ಪ್ರಶ್ನೆ ಕೇಳ್ತೇನೆ, ಪುನೀತ್ ರಾಜ್ಕುಮಾರ್ ಅವರೇ, ನಮ್ಮ ರಾಜ್ಕುಮಾರ್ ಅವರ ಕಾಲದಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ, ಈಗ ಮೊಬೈಲ್ ಯಾಕೆ? ನೀವು ಯಾವಾಗ ಮೆಟ್ರೋ ಇರಲಿಲ್ಲ, ಈಗ ಮೆಟ್ರೋ ಯಾಕೆ? ಈ ತರದೆಲ್ಲ ಪ್ರಶ್ನೆಗಳು ಬರ್ತದೆ. ಸೊ ಆಗದೇ ಇರೋದನ್ನ ಈಗ ಯಾವ್ದೋ ಒಂದು ಗ್ರಾಹಕ ಕೇಳ್ತಾ ಇದ್ದಾನೆ. ಗ್ರಾಹಕಂಗೆ ಬೇಕಾಗಿರೋದು ವಿವಿಧ ವೆರೈಟಿ ಆಫ್ ಎಂಟರ್ಟೈನ್ಮೆಂಟ್. ಇನ್ ದಿಸ್ ಗ್ಲೋಬಲೈಸೇಷನ್ ಎರಾ, ಯು ಹ್ಯಾವ್ ನೋ ರೈಟ್ ಟು ಸ್ಟಾಪ್ ಅನ್ ಇಂಡಿವಿಜುವಲ್ to have his own freedom of choice, freedom of expression, and the medium of language. He wants to see a movie of his personal choice. 1 ಮಿನಿಟ್ ಸಾಂಬರ್ಗೆ ಪೂಜಾ, ಈಗ ಆಸ್ ಎ ಕನ್ಸ್ಯೂಮರ್, ಸೊ ಸಾಂಬರ್ಗೆ ಹೇಳ್ತಿದ್ರೆ ನಾನೊಬ್ಬ ವ್ಯೂವರ್, ಒಂದು ಸಿನಿಮಾ ನೋಡ್ತಾ ಇದ್ದೀನಿ, ಕನ್ನಡ ಒಳ್ಳೆ ಸಿನಿಮಾ ಬಂದ್ರೆ ಕನ್ನಡ ಸಿನಿಮಾ ನೋಡ್ತೀನಿ, ತೆಲುಗು ಬಂದ್ರೆ ನೋಡ್ತೀನಿ, ಹಾಗೆ ಒಂದು ಒಳ್ಳೆ ಡಬ್ ಆಗಿ ಯಾವುದೋ ಭಾಷೆ ಒಂದು ಒಳ್ಳೆ ಸಿನಿಮಾ ಬಂದ್ರೆ ನಾನ್ ನೋಡ್ತೀನಿ ಒಬ್ಬ ಕನ್ಸ್ಯೂಮರ್ನ. ಸೊ ರೈಟ್ಸ್ ಮಾಡ್ತೀರಾ ನೀವು? ಲಾಟ್ರಿನ ಯಾಕೆ ಬ್ಯಾನ್ ಮಾಡ್ತೀರಾ ನೀವು? ಗುಟ್ಕಾ ಲಾಟ್ರಿ ಎಲ್ಲ ಯಾಕೆ ಬ್ಯಾನ್ ಮಾಡ್ತೀರಾ? ಬಿಟ್ಬಿಡಿ. ಅಲ್ಲ, ಯಾರು ತರ್ತಾ ಇಲ್ಲ, ಕೋರ್ಟಲ್ಲಿ ಇದೆ ವಿಷಯ. ಅದು CCI is a competitive authority. ಕೆಟ್ಟದನ್ನ ಯಾವಾಗಲೂ ತಡೆಯಕ್ಕೆ ಹೋಗೋದೇನಂದ್ರೆ, ಒಂದು
ಈಗ ತಡಿಬೇಕಾದ್ರೆ ಒಂದಷ್ಟನ್ನ ಯಾಕೆ ತಡಿತಾರೆ ಅಂದ್ರೆ ಒಬ್ಬರೇ ತಡೆಯಲ್ಲ ಅದನ್ನ, ಸಾಕಷ್ಟು ಜನ ಕೂತ್ಕೊಂಡು ಆಲೋಚನೆ ಮಾಡಿ, ಸಾಕಷ್ಟು ಜನದ ಇಡೀ ಕರ್ನಾಟಕ ಕುಂತಿದೆ, ಇಡೀ ಕರ್ನಾಟಕ ಜನ ಸೇರ್ಕೊಂಡು ಮಾತಾಡಿದ್ದಾರೆ ಏನಾಗ್ತದೆ ಅನ್ನೋದು, ಇದರಿಂದ ಏನೇನು ಪರಿಣಾಮಗಳಾಗುತ್ತೆ ಅನ್ನೋದನ್ನ ಒಂದಷ್ಟು ಪಟ್ಟಿ ಮಾಡಿ, ಸಮಾಲೋಚನೆ ಮಾಡಿ, ಸಾಹಿತಿಗಳಿದ್ದಾರೆ ಇದ್ರ ಜೊತೆಗೆ, ಚಿಂತಕರಿದ್ದಾರೆ ಇದ್ರ ಜೊತೆಗೆ, ಇದ್ರ ಜೊತೆಗೆ ಇಡೀ ಚಿತ್ರರಂಗ ಇದೆ, ಇಡೀ ಕರ್ನಾಟಕ ಇದೆ, ಇದು ಎಲ್ಲರ ಹೋರಾಟ. ಒಂದ್ ನಿಮಿಷ ಮಾತಾಡ್ತಾರೆ ಪೂಜಾ ಪೂಜಾ ಆಸ್ ಎ ವೀವರ್ ಐ ಆಮ್ ಕನ್ಸ್ಯೂಮರ್, ಸೊ ಐ ಹ್ಯಾವ್ ಮೈ ಓನ್ ರೈಟ್ಸ್. ಐ ವುಡ್ ಲೈಕ್ ಟು ಸಿ ಮೈ ಓನ್ ಲ್ಯಾಂಗ್ವೇಜ್. ನನಗೆ ನನ್ನ ಭಾಷೆ ಈಗ ಅವ್ರು ಬೇಕು ಅಂತ ಇದಾರಲ್ವಾ, ಈಗ ನಾನು ಕನ್ಸ್ಯೂಮರ್ ಆಗಿ ನಮ್ದು ಒಂದಷ್ಟಿದೆ, ನಮ್ಗೆ ಬೇಡ ಅಂತ ಇದೆ. ಈಗ ಅವ್ರು ಕನ್ಸ್ಯೂಮರ್ ಆಗೋದಿಲ್ಲ, ನೀವು ಸೆಲ್ಲರ್ ಆಗ್ತೀರಾ. ನಾನು ನಮ್ಮನೆಯಲ್ಲಿ ಟಿವಿ ಇರುತ್ತೆ ಸರ್, ನಮ್ಮನೆಯಲ್ಲಿ ಟಿವಿ ಇರುತ್ತೆ, ನಮ್ಮನೆಯಲ್ಲಿ ಟಿವಿ ಇದ್ದಾಗ ರಿಮೋಟ್ ಆನ್ ಆಗಿ ಆಗುತ್ತೆ, ಚಾನಲ್ ಚೇಂಜ್ ಮಾಡ್ತಾ ಇರ್ತೀವಿ, ನಮಗೂ ತೊಂದರೆ ಆಗುತ್ತೆ. ನಾನು ಒಬ್ಬ ಕನ್ಸ್ಯೂಮರ್ ತಾನೆ, ನನಗೂ ತೊಂದರೆ ಆಗುತ್ತೆ. ನೋಡ್ಬೇಡಿ ಅಂದ್ರೆ ಸರ್ 24 hours ಎಲ್ಲಾ ಚಾನಲ್ ಆನ್ ಆಗಿರುತ್ತೆ ಸರ್. ನಾನು ಯಾವ ಚಾನಲ್ ನೋಡ್ಲಿ, ನನಗೊಂದು ಚಾನಲ್ ಬೇಕಾದ್ರೆ ಕೊಡಿ ಆಗಿದ್ರೆ. ನನಗೆ ಯಾವ್ದು ಇಲ್ಲದೆ ಇರುವಂತ ಕನ್ನಡದ್ದೇ ಆದ ಒಂದು ಚಾನಲ್ ಬೇಕು, ನನಗೆ ಯಾವ್ದು ಡಬ್ಬ ಆಗದೆ ಇರುವಂತ ಒಂದು ಚಾನಲ್ ಬೇಕು, ಅದನ್ನ ಕೊಡಿ ನನಗೆ. ಅವರು 10 ವರ್ಷ ಆದ್ಮೇಲೆ ಕನ್ನಡ ಇಂಡಸ್ಟ್ರಿನೇ ಇರಲ್ಲ. ಅಲ್ಲ ಸರ್, ನಾನು ಒಬ್ಬ ಕನ್ಸ್ಯೂಮರ್ ಆಗಿ ನಾವೇನ್ ಕೇಳ್ತಾ ಇದೀವಿ ಇಡೀ ಚಿತ್ರರಂಗ, ನಾನು ಕನ್ಸ್ಯೂಮರ್ ಆಗಿ ನಾನು ಪೂಜಾ ಈಗ ಒಂದ್ ನಿಮಿಷ ಪ್ರಶಾಂತ್, ಒಂದ್ ನಿಮಿಷ. ಈಗ ಲೂಸಿಯಾ ಒಳ್ಳೆ ಸಿನಿಮಾ ಬಂತು, ಕೇವಲ ಕನ್ನಡದಲ್ಲೆಲ್ಲ ಬೇರೆ ಬೇರೆ ಭಾಷೆಗಳು ನೋಡ್ತಾ ಇದ್ದಾರೆ. ಆತರ ಸಿನಿಮಾ ಬಂದ್ರೆ ಕನ್ನಡ ವೀಕ್ಷಕರು ಬೇರೆ ಭಾಷೆಯಲ್ಲಿ ನೋಡ್ತಾರೆ, ನೀವು ಅಂತ ಸಿನಿಮಾ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕ್ವಾಲಿಟೇಟಿವ್ ಅಂಡ್ ಕಾಂಪಿಟೇಟಿವ್ ಫಿಲ್ಮ್ ಖಂಡಿತ ಆಗಿದೆಯಲ್ಲ. 2013 ನಲ್ಲಿ ನಿಮ್ಗೆ ಹೈಯೆಸ್ಟ್ ಕನ್ನಡ ಸಿನಿಮಾಗಳು ಹಿಟ್ ಆಗಿದೆ, ಜೊತೆಗೆ ಎಲ್ಲೂ ಆಗಿಲ್ಲ. ಹಿಂದಿ, ತಮಿಳು, ತೆಲುಗು ಯಾವ ಭಾಷೆನಲ್ಲೂ ಆಗಿಲ್ಲ, ಅಷ್ಟು ಸಿನಿಮಾಗಳು ಹಿಟ್ ಆಗಿದೆ. ಅಲ್ಲಿಯ ಸಂಸ್ಕೃತಿ ಹಾಳಾಗಲ್ವಾ? ಅಲ್ಲಿಯ ಜನಕ್ಕೆ ನೀವು ಮಂಡ್ಯ ಹುಡುಗರು ಹಾಳು ಮಾಡ್ತಾ ಇಲ್ವಿ? ನೀವು ಹಿಂದಿಯಲ್ಲಿ ಬಾಲಿವುಡ್ ಅವ್ರಿಗೆ ಯಾಕೆ ಹಾಳು ಮಾಡ್ತಾ ಇದ್ರೆ? ನಿಮ್ಮ ಸಂಸ್ಕೃತಿನ ಕರ್ಕೊಂಡು ಹೋಗಿ ಅಲ್ಲಿ. ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಲೂಸಿಯಾ ಪಿಕ್ಚರ್ ಅನ್ನ ಹಿಂದಿಗೆ ಯಾಕೆ ಮಾರಾಟ ಮಾಡಿದೀರಾ? ಹಿಂದಿಗೆ ನಾವು ಡಬ್ ಮಾಡಿಲ್ಲ ಸರ್, ಸಿನಿಮಾನ ರಿಮೇಕ್ ಮಾಡಿದ್ದಾರೆ ಅಂತ. ರೀಮೇಕು ನಿಮ್ಮ ಸಂಸ್ಕೃತಿನ ಯಾಕೆ ಕೊಡ್ತಾ ಇದ್ರೆ ನೀವಲ್ಲಿ? ಸರ್ ನಾನು ಒಂದೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಪುಸ್ತಕನ ಟ್ರಾನ್ಸ್ಲೇಟ್ ಮಾಡ್ತಾರೆ, ಹಿಂದಿಯಿಂದ ಕನ್ನಡಕ್ಕೆ ಮಾಡ್ತಾರೆ, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಮಾಡ್ತಾರೆ, ಕನ್ನಡದಿಂದ ಇಂಗ್ಲಿಷ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅದರಿಂದ ಸಂಸ್ಕೃತಿ ನಾಶ ಆಗಲ್ಲ. ಅದೇ ರೀತಿ ರೀಮೇಕ್ ಅನ್ನೋದು ಹೇಗೆ ಅಂತಂದ್ರೆ ಒಂದರಿಂದ ಒಂದು ಕಥೆಯನ್ನು ತಗೊಂಡು ಇಲ್ಲಿ ನೇಟಿವಿಟಿಗೆ ಆ ಕಥೆನ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಹಾಗಿದ್ರೆ ನೀವು ಶೇಕ್ಸ್ಪಿಯರ್ ನಾಟಕಗಳಿಲ್ಲ ಆಗುತ್ತೆ, ಬೇರೆ ನಾಟಕಗಳಿಲ್ಲ ಆಗುತ್ತೆ. ಅದನ್ನೇನಂತೀರ ಹಂಗಿದ್ರೆ? ಡಬ್ಬಿಂಗ್ ಅಂತೀರಾ, ರೀಮೇಕ್ ಅಂತೀರಾ, ಏನಂತೀರ ಹಂಗಿದ್ರೆ? ಇಡೀ ಕರ್ನಾಟಕದಲ್ಲಿ ಈಗ ಈ ಕರ್ನಾಟಕದಲ್ಲಿ ನಡೆಯುತ್ತಲ್ಲ, ಇಡೀ ಇಂಡಿಯಾದಲ್ಲಿ ನಡೆಯುತ್ತಲ್ಲ, ನೀವು ರೀಮೇಕ್ ವಿರೋಧ ಮಾಡಲ್ಲ, ರೀಮೇಕ್ ವಿರೋಧ ಮಾಡ್ತಾ ಇಲ್ಲ, ನಾನು ಡಬ್ಬಿಂಗ್ ವಿರೋಧ ಮಾಡ್ತೀನಿ. ಬಟ್ ಪೂಜಾ ರಿಮೇಕ್ ಇಂದ ಕನ್ನಡ ಸಿನಿಮಾ ಹಾಳಾಗ್ತಾ ಇದೀನೋ ಅಂತ ಅಭಿಪ್ರಾಯ ನಿಮ್ಮಲ್ಲಿ ಬಹಳ ಜನ ಹೇಳಿದ್ದಾರೆ. ಇವತ್ತು 200 ಥಿಯೇಟರ್ಗಳಲ್ಲಿ ರಿಮೇಕ್ ಸಿನಿಮಾ ಬರ್ತಾ ಇದೆ, ತಮಿಳು ಬರ್ತಾ ಇದೆ, ಹಿಂದಿ ಬರ್ತಾ ಇದೆ, ತೆಲುಗು ಸಿನಿಮಾಗಳು ಬರ್ತಾ ಇದಾವೆ, ಕನ್ನಡ ಸಿನಿಮಾಗಳು ಥಿಯೇಟರ್ ಸಿಗ್ತಾ ಇಲ್ಲ ಅಂತ ನಿಮ್ಮವ್ರು ಹೇಳ್ತಾ ಇದ್ರ. ಒಂದ್ ಕಡೆ ಡಬ್ಬಿಂಗ್ ಬೇಡ ಅಂತಿದ್ರೆ, ರಿಮೇಕ್ ಇಂದಾಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ನಿಮ್ಮವ್ರು ಹೇಳ್ತಾ ಇದಾರೆ. ರಿಮೇಕ್ ಕೂಡ ತುಂಬಾ ಬರ್ತಾ ಇದೆ, ಹೌದು, ಅದು ಕೂಡ ಸಮಯಕ್ಕೆ ಎಷ್ಟು ಸಿನಿಮಾಗಳು ಹಿಟ್ ಆಗಿದೆ ಈ ವರ್ಷದಲ್ಲಿ ಅಂತ ಯೋಚನೆ ಮಾಡಿ. ಎಷ್ಟು ಸಿನಿಮಾಗಳು ಸಮಯಕ್ಕೆ ಹಿಟ್ ಆಗಿದೆ? ಎಲ್ಲೂ ಆಗಿಲ್ಲ ಇಡೀ ಇಂಡಿಯಾದಲ್ಲಿ. ಅಷ್ಟು ಸಿನಿಮಾಗಳು ಹಿಟ್ ಆಗಿದೆ. ನೀವು ಅವಕಾಶ ಸಿನಿಮಾಗಳು ಬರುತ್ತೆ. ಒಂದು ಪ್ರಶ್ನೆ ಇದೆ, ಪೂಜಾ ಗಾಂಧಿ ಒಂದು ಪ್ರಶ್ನೆ ಇದೆ ನನಗೆ. ಲಕ್ಷ್ಮಣ್ ಅವರೇ ಕೇಳಿ ಪ್ರಶಾಂತ್. ಪೂಜಾ ಗಾಂಧಿ ಅವರು ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ, ನಾನು ಪೂಜೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಕೇಳ್ತೇನೆ, ಯಾಕಂದ್ರೆ ಆಂಗ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡದವರೇ ಕನ್ನಡ ಮಾತಾಡಲ್ಲ. ನಾನು ಕನ್ನಡ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ನನಗೆ ಬೇರೆ ರಾಜ್ಯದಿಂದ ಬಂದಿರೋಂತ ಸ್ಟಾಪ್ ಮಾಡಿ. ಅಟ್ಲೀಸ್ಟ್ ಕನ್ನಡ ಮಾತಾಡ್ತಾರೆ. ಬೇರೆ ರಾಜ್ಯ ಒಂದ್ ಮಾತಾಡಿ. ಕನ್ನಡ ಮಾತಾಡಲ್ಲ. ರೈಟ್, ನಿಮಗೆ ಸ್ವತಂತ್ರ ಇದೆ, ಕನ್ನಡ ಪಿಕ್ಚರ್ ಮಾಡಕ್ಕೆ ಸ್ವತಂತ್ರ ಇದೆ, ನಿಮಗೆ ಸ್ವತಂತ್ರ ಇದೆ, ರಾಜಕೀಯ ಪಕ್ಷದಲ್ಲಿ ಸೇರ್ಕೊಳ್ಳಕ್ಕೆ ಸ್ವತಂತ್ರ ಇದೆ. ಆದರೆ ಬೇರೆಯವರ ಸ್ವತಂತ್ರದ ಬಗ್ಗೆ ನೀವು ಕೇಳ್ತಾ ಇದೀರಲ್ಲ. ನಾನು ಬೇರೆಯವರ ಸ್ವತಂತ್ರದ ಬಗ್ಗೆ ಏನು ಹೇಳೇ ಇಲ್ಲ. ನಿಮ್ಗೆ ಏನಿಷ್ಟ ಅಂದ್ರೆ ನೀವ್ ಹೇಳ್ತಾ ಇದ್ರಲ್ವಾ, ನನ್ಗೆ ಏನಿಷ್ಟ ಇದೆ ನಾನು ಹೇಳ್ತಾ ಇದ್ದೀನಿ. ನಾವು ನಮ್ಮ ಹೋರಾಟ ಮಾಡ್ತಾ ಇದೀವಿ, ನೀವು ನಿಮ್ಮ ಹೋರಾಟ ಮಾಡಿ ನೋಡೋಣ. ಕೋರ್ಟ್ ಇದೆ, ಕಾನೂನು ಇದೆ, ಏನು ಹೋರಾಟ ಆಗುತ್ತೆ ಆಗ್ಲಿ ಸರ್. ನೀವು ಎಮೋಷನಲ್ ಆಗಿ ಮಾತಾಡಿದ ಮಾತುಗಳನ್ನ ಇಟ್ಕೊಂಡು ಈಗ ಜಗ್ಗೇಶ್ ಅವ್ರಂಗ್ ಮಾತಾಡ್ಬಿಟ್ರು, ಶಿವಣ್ಣ ಅವ್ರಿಗೆ ಮಾತಾಡ್ಬಿಟ್ರು ಅಂತ ಇಟ್ಕೊಂಡು ಮಾತಾಡಬಾರ್ದು. ಯಾಕೆಂದ್ರೆ ನಮ್ಮ ಹೋರಾಟ, ನಮ್ಮ ಹಕ್ಕು, ನಮ್ಮ ಮನೆಗೆ ಬೆಂಕಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಎಮೋಷನಲ್ ಆಗಿ ಸರ್, ನೀವು ನಿಮ್ಮ ಮನೆಯಲ್ಲಿ ಜಗಳ ಆದ್ರೆ ನಿಮ್ ಮಗಳ ಜೊತೆ ಮಾತಾಡಲ್ವಾ, ನಿಮ್ ಮಗನ ಜೊತೆ ಮಾತಾಡಲ್ವಾ? ಹಕ್ಕುಗಳ ಬಗ್ಗೆ ಮಾತಾಡುವಾಗ ಹಕ್ಕುಗಳಿಗೆ ಒಂದು ಸಂವಿಧಾನ ಅಂತಿದೆ. ಆ ಸಂವಿಧಾನ ಅನ್ನೋದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಮೊನೋಪೊಲಿಸ್ಟಿಕ್ ರಿಸ್ಟ್ರಿಕ್ಷನ್ ಆಕ್ಟ್ ಪ್ರಕಾರ ನೀವು ಅದನ್ನ ತಡೆ ಹಿಡಿಯೋದು ತಪ್ಪು. ಸರ್, ನಾವ್ ಯಾವ್ದನ್ನು ತಡೆ ಹಿಡಿತಾ ಇಲ್ಲ, ನಾವು ಹೋರಾಟ ಮಾಡ್ತಾ ಇದೀವಿ. ಅದು ಬರೋದು ಬೇಡ ಅಂತ ನಾವ್ ಯಾವ್ದನ್ನು ತಡೆ ಹಿಡಿದಿಲ್ಲ, ನಾವ್ ಯಾರಿಗೂ ಹೊಡೆದಿಲ್ಲ, ನಾವ್ ಯಾರಿಗೂ ಬೆದರಿಸಿಲ್ಲ. ನಮ್ಮ ಎಮೋಷನಲ್ ಆಚೆಗೆ ಹಾಕಿದೀವಿ, ನಮ್ಮ ಹೋರಾಟ ಮಾಡ್ತಾ ಇದೀವಿ. ಅದಕ್ಕೆ ಕೋರ್ಟ್ ಇದೆ, ಕಾನೂನು ಇದೆ, ಅದ್ರ ಪ್ರಕಾರ ಹೋಗುತ್ತೆ. ಮುಂದೆ ಏನಾಗುತ್ತೆ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಧನ್ಯವಾದ ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ರೆ. ಆಮೇಲೆ ಪೂಜೆ ಅವರೇ ಅವರು ಮತ್ತೆ ನನಗೆ ಬೇರೆ ರಾಜ್ಯ ನನಗೆ ತುಂಬಾ ಕೋಪ ಬರುತ್ತೆ. ಯಾಕೆಂದ್ರೆ ನಾನ್ ನನ್ನ ಜೀವನ ಎಲ್ಲ ಬಿಟ್ಟು ಇಲ್ಲಿ ಕರ್ನಾಟಕದಲ್ಲೇ ಸೆಟಲ್ ಆಗಿ
ನಾನು ಇಷ್ಟೊಂದು ಪ್ರೀತಿಸ್ತೀನಿ ಅಂದರೆ ಇಲ್ಲ ನನಗೇನು ಬೇಕಿತ್ತು ಇವತ್ತು ಪ್ರೊಡ್ಯೂಸರ್ ಆಗಿ ನಾನು ಹಿಂದಿ ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕಿತ್ತಲ್ವಾ, ನಾನು ಯಾಕೆ ಕನ್ನಡ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಹೇಳಿ. ಬಟ್ ಕನ್ನಡ ಪ್ರೊಡ್ಯೂಸರ್ಸ್ ಡಬ್ ಮಾಡ್ತಾ ಇದಾರಲ್ಲ, ಅದೇ ಹೇಳಿ ಪೂಜಾ ಅವರೇ. ಅದು ನನಗೆ ಕನ್ನಡ ಪ್ರೊಡ್ಯೂಸರ್ಸ್ ಯಾವ್ದು ಡಬ್ ಮಾಡ್ತಾರೆ ಒಂದ್ಸಲ ಹೇಳ್ತೀರಾ ನೀವು? ಗೊತ್ತಿದೆ ಎಂತದೋ ಹೆಸರು ಇದೆ, ನನ್ನ ಎಂತದಪ್ಪ ಇದು, ನಾನು ನನ್ನ ಗಂಡನ ಶುರು ಹೆಂಗಾಗಿದೆ ನೋಡಿ. ನಾನು ನನ್ನ ಗಂಡನ ಹೆಂಡತಿ ಏನು ಅರ್ಥವೇ ಆಗ್ತಲ್ಲ. ನಾನು ನನ್ನ ಗಂಡನ ಹೆಂಡತಿ ಅಂತ ಒಂದು ಪೋಸ್ಟ್ ಬಂದಿದೆ. ಯಾವ ಕಲ್ಚರ್ನ ಬಿಂಬಿಸುತ್ತೆ ಅದು? ಯಾವ ತರ ಸಿನಿಮಾ ಅದು? ನಾಳೆ ದಿವಸ ಎಲ್ಲಾ ಮಕ್ಕಳು ಆತರ ಚಾನಲ್ ಹಾಕೊಂಡು ಕೂತ್ಕೊಂಡ್ರೆ ನಾನು ನನ್ನ ಗಂಡ ಹೆಂಡತಿ ಅನ್ನೋ ತರ ಸಿನಿಮಾ ನೋಡಕ್ ಶುರು ಮಾಡಿದ್ರೆ ಯಾವ ತರ ಕಲ್ಚರ್ ಬೆಳೆಯುತ್ತೆ? ಒಂದು ಡಿಸ್ಕ್ರಿಪ್ಷನ್ ಪವರ್ ಕೊಡಿ ಅಟ್ಲೀಸ್ಟ್. ಈಗ ಒಂದು ಸೈನ್ಸ್ ಪ್ರೋಗ್ರಾಮ್ಗಳಿಗೋ, ಜಿಯೋಗ್ರಫಿಕಲ್ ಚಾನಲ್ ಅಥವಾ ಡಿಸ್ಕವರಿ ಚಾನಲ್ ಅಥವಾ ಮಕ್ಕಳು ಕಾರ್ಟೂನ್ ಪ್ರೋಗ್ರಾಮ್ ಡಿಸ್ಕ್ರಿಪ್ಷನ್ ಕೊಡಿ. ನೀವು ಸಿನಿಮಾದವರು ಯಾಕೆ ಬೀಳ್ತೀರಾ? ಇದು ಕೂಡ ಸೈನ್ಸ್ ಈ ತರದ್ದು ಎಜುಕೇಶನ್. ನಾನೊಬ್ಬ ಕನ್ನಡಿಗಾಗಿ ಒಂದು ಮಾತಾಡ್ತೀನಿ. ನನಗೆ ಬೇರೆ ಭಾಷೆ ಗೊತ್ತಿಲ್ಲ. ನಾನು ಬೆಂಗಳೂರು ಬಂದಾಗ ಎಂತ ಅನುಭವಿಸಿದೀನಿ ಅಂದ್ರೆ, ಎಂತ ಕಷ್ಟಗಳನ್ನ ಅನುಭವಿಸಿದೀನಿ ನನಗೆ ಗೊತ್ತು. ಯಾಕೆಂದ್ರೆ ಒಂದು ಭಾಷೆನಲ್ಲಿ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಒಂಥರ ಕೀಳರ ಮನೆ ಹತ್ರ ನೋಡ್ತಾರೆ. ನಾನು ಯಾಕೆ ಇಂಗ್ಲೀಷ್ ಕಲಿಬಾರ್ದು? ನಾನು ಯಾಕೆ ಬೇರೆ ಭಾಷೆ ಕಲಿಬಾರ್ದು? ನನಗೆ ರೈಟ್ಸ್ ಇಲ್ವಾ? ನಾನು ಅದೇ ಭಾಷೆನಲ್ಲಿ ಸಿನಿಮಾ ನೋಡ್ಬಿಟ್ಟು ಅದನ್ನು ಕಲಿತೀನಿ. ನನಗೆ ಬೇಕು ಆ ಭಾಷೆ. ಎಲ್ರಿಗೂ ಅವ್ರವ್ರ ಭಾಷೆ ಬೇಕು. ನೋಡಿ, ಕನ್ನಡ ಯಾವತ್ತೂ ಹಾಳಾಗೋಗಲ್ಲ. ನನಗೆ ಸಾಫ್ಟ್ವೇರ್ ಇಂಜಿನಿಯರ್ಸು ಅಮೆರಿಕಾದಿಂದ ಫೋನ್ ಮಾಡ್ತಾರೆ, ನಾನು ಲೂಸಿಯಾ ನೋಡ್ತಾ ಇದ್ದೀನಿ ಅಂತ. ಆಸ್ಟ್ರೇಲಿಯಾದಿಂದ ಫೋನ್ ಮಾಡ್ತಾರೆ, ಅವ್ರು ಯಾರನ್ನು ಡಬ್ ಮಾಡಿಕೊಡಿ ಅಂತ ಕೇಳಲ್ಲ. ಅಥವಾ ಯಾರೋ ಕನ್ನಡಿಗರು ಯಾವತ್ತು ನೀವು ಹೋಗ್ಬಿಟ್ಟು ಒಂದು ಹಳ್ಳಿನಲ್ಲಿ ಸರ್ವೆ ಮಾಡಿ ನೋಡಿ, ಯಾವ ಕನ್ನಡಿಗರು ಕೂಡ ಡಬ್ ಮಾಡಿಕೊಡಿ ಸಿನಿಮಾನ ಅಂತ ಯಾರು ಕೇಳಲ್ಲ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ನೋಡೋದಕ್ಕೆ. ನಾನು ಸ್ವತಃ ಮಂಡ್ಯ ಜಿಲ್ಲೆನಲ್ಲಿ ಸ್ವತಃ ಶೂಟಿಂಗ್ ಹೋದಾಗ ನಾನು ಸುಮಾರು ಜನ ಕೇಳ್ತಾ ಇದ್ದೆ, ಏನರಪ್ಪ ನಿಮ್ಗೆ ಡಬ್ಬಿಂಗ್ ಮಾಡೋದು ಇಷ್ಟ ಆಗುತ್ತಾ? ಬೇರೆ ಹೀರೋಗೆ ಈ ಥರ ಸರ್, ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಿಮಗೆ, ಒಂದು ಮುಖ್ಯವಾದ ವಿಚಾರ ಏನಂದರೆ, ಡಬ್ಬಿಂಗ್ ಅನ್ನೋದೇ 90% ಹಳ್ಳಿ ಜನಗಳಿಗೆ ಅಥವಾ 90% ಜನಗಳಿಗೆ ಡಬ್ಬಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದು ಅವ್ರಿಗೆ ಬೇಕಾಗೂ ಇಲ್ಲ. ನಾನು ಈ ಥರದೊಂದಷ್ಟು ಹೇಳಿದಾಗ ಮಂಡ್ಯದಲ್ಲಿ ಈ ಥರ ಮಾಡ್ಬೋದಾ ಅಂತ ಕೇಳಿದಾಗ ಅವ್ರೇನಂದ್ರು ಅಂದ್ರೆ, ಅಯ್ಯೋ ದಯವಿಟ್ಟು ಬೇಡ ಸಾರ್. ಬಟ್ ತೆಲುಗಿನಲ್ಲಿ ಅವತಾರ 10 ಕೋಟಿ ರೂಪಾಯಿ ಲಾಭ ಮಾಡ್ತಲ್ಲ ಅಂತ. ತೆಲುಗಿನಲ್ಲಿ ಅಲ್ಲಿ ಬಡವರು ಇದ್ದಾರೆ, ಅಲ್ಲೂ ಹಳ್ಳಿ ಜನ ಇಲ್ವಾ? ಅಲ್ಲಿ ಮಂಡ್ಯ ಜನ ಇಲ್ವಾ? ಸರ್, ಈಗ ನಾನು ಹೇಳ್ತಾ ಇರೋದು, ಈಗ ಅವ್ರ ಮನೆಗೆ ಇದಾಗಿದೆ ಇವ್ರ ಮನೆಗೆ ಇದಾಗಿದೆ ಅನ್ನೋದಕ್ಕಿಂತ ನಮ್ಮನೆ ನೀಟಾಗಿದೆಯಲ್ಲ ಅದನ್ನ ಯೋಚನೆ ಮಾಡೋಣ ನಾವು. ಇಲ್ಲಿ ಅವಕಾಶ ಕೊಡಬಾರ್ದು ಅಂತ. ಹೌದು, ಬೇರೆ ಊರು ಬೇರೆ ಮನೆ ಹಾಳಾಗಿದೆ, ನಮ್ಮನೆ ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮನೆ ಯಾಕೆ ಹಾಳು ಮಾಡ್ಕೋಬೇಕು? ಆಮೇಲೆ ನಮ್ಮ ಡಬ್ಬು ಸಿನಿಮಾಗಳನ್ನ ಎಲ್ಲೂ ಕೂಡ ಯಾವ ಥಿಯೇಟರ್ಲ್ಲೂ ಕೂಡ ಪ್ರದರ್ಶನ ಮಾಡ್ತಾ ಇಲ್ಲ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾಳೆ ದಿವಸ ನಿಮ್ ಕನ್ನಡ ಸಿನಿಮಾ ಡಬ್ ಆಗ್ತಾ ಇದಿಲ್ಲ ಸತೀಶ್, ನಾನು ಹೇಳ್ತಿರೋದು. ಸರ್, ಕನ್ನಡ ನಿಮ್ಮ ಸಿನಿಮಾ ಡಬ್ಬಿಂಗ್ ಕೊಟ್ಟಿದಿರಲ್ಲ, ಹಿಂದಿಯಲ್ಲಿ ಬರುತ್ತೆ, ಬೇರೆ ಬೇರೆ ಭಾಷೆ ಬರ್ತಾ ಇಲ್ಲ, ಡಬ್ಬಿಂಗ್ ಆಗ್ತಾ ಇದಿಲ್ಲ. ಸರ್, ನಮ್ಮ ಸಿನಿಮಾ ಡಬ್ಬಿಂಗ್ ಆಗ್ತಾ ಇಲ್ಲ, ರೀಮೇಕ್ ಆಗ್ತಾ ಇದೆ. ಲೂಸಿಯಾ ಕೂಡ ರೀಮೇಕ್ ಆಗ್ತಿದೆ, ಡಬ್ಬಿಂಗ್ ಎಲ್ಲೂ ಆಗ್ತಾ ಇಲ್ಲ. ಸೊ ಡಬ್ಬಿಂಗ್ ಆಗ್ತಾ ಇಲ್ಲ, ಡಬ್ಬಿಂಗ್ ರೈಟ್ಸ್ ಎಲ್ಲೂ ಕೊಟ್ಟಿಲ್ಲ ನಾವು. ಎಸ್, ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.